ಟೈಪಲ್ಲಿ ಲಾಬಿ ನಡೆಸಿದಾರ ಹೆಂಗೆ ಅಂತ ಅದು ಇರೋದಲ್ಲ ಸಹಜವಾಗಿ. ಈಗ ಏನು DKC ಕೇಳಿದ ತಕ್ಷಣ ಅವ್ರನ್ನೆಲ್ಲ ಎಬ್ಬಿಸ್ಬಿಡ್ತಾರೆ. ಸತೀಶ್ ಅವರು ಮುಖ್ಯಮಂತ್ರಿ ಅಧ್ಯಕ್ಷರು ಬಂದ್ ಮಾಡೋದು ಶುರು ಮಾಡ್ತಾರೆ. ಅಲ್ಲಿ ನಾಟಕ ಅದಲ್ಲ, ಅಧ್ಯಕ್ಷರು ಚೇಂಜ್ ಆಗಂಗಿಲ್ಲ, ಗೊತ್ತದ. ಯಾಕಂತಂದ್ರೆ ಸಿದ್ದರಾಮಯ್ಯ ಪಕ್ಕ ಗೊತ್ತದ. ಅಲ್ಲೇ ಹೈಕಮಾಂಡದಲ್ಲೇ ಇವ್ರನ್ನ ಒಪ್ಪುವುದಿಲ್ಲ, DKC ಅವ್ರನ್ನ ಬದುಕಿ ಸರಿಸೋದಿಲ್ಲ. ನಾನು ಭಾಳ ರಿಕ್ ಮಾಡಿದ್ರೆ ನನ್ನ ಹೋಗ್ಬೋದು ನನಗದು ಅನ್ನೋ ಭಯನೂ ಅವ್ರಿಗೂ ಸಿದ್ದರಾಮಯ್ಯರಿಗದ. ಅವ್ರು ಜಾಸ್ತಿ ಏನಪ್ಪ ಅಂದ್ರೆ DKC ಕಟ್ಟಿ ಇಡೋ ಸಲುವಾಗಿ. ಯಾಕಂದ್ರೆ ಹೈಕಮಾಂಡದಲ್ಲಿ ಇವ್ರು ಭಾಳ ಪವರ್ ಅದ. ನಮ್ದೇನು ಅಂದರೆ ಕ್ಯಾಬಿನೆಟ್ ಅದನ್ನ ಮನೆ ಮಗ ಅಂದಂಗೈತೆ ಸೋನಿಯಾ ಗಾಂಧಿ ಅವರಿಗೆ ಅದು. ಮತ್ತು ಅವ್ರ ನೆಲವರೆಗೂ ಐತೆ ಅವ್ರಿಗೆ. ಬಟ್ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ತಾವು ಉಳಿವಿಗಾಗಿ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವ್ರನ್ನೆಲ್ಲ ಎತ್ತಿಕೊಳ್ತಾ ಇರ್ತಾರೆ. ಆದ್ರೆ ಇವರು DK ಶಿವಕುಮಾರ್ ಅವರ ವ್ಯಕ್ತಿತ್ವದ ಹೇಳೋದಿಲ್ಲ. ಯಾಕಂದ್ರೆ ಎಲ್ಲ ರಾಜಕಾರಣಿಗಳನ್ನು ನಿಮಗೆ ಗೊತ್ತದೆ, ಎಲ್ಲನೂ ಇವತ್ತು ಯಾರು ಭ್ರಷ್ಟ ಆರೋಪ ಇಲ್ಲದಂತ ಯಾರು ಇಲ್ಲ. ಎಲ್ಲರೂ ಒಂದು ರೀತಿ ಅದನ್ನ ಸಮಾನರದಾರ. ಹೌದು. ಹೀಗಾಗಿ ವಯಸ್ಸಿನ ಬರ್ತದ, ಪ್ರಭಾವಳಿಗಳು ಬರ್ತಾವ. ಮತ್ತು ಹಿಂದಿನ ಒಂದಿಷ್ಟು ಕೆಲವು ಕಹಿ ಘಟನೆಗಳು ಆಗಿರ್ತಾವ, ತಪ್ಪು ಒಪ್ಪುಗಳು. ಅದನ್ನೆಲ್ಲ ಗಮನಿಸಿದಾಗ ಸಹಜವಾಗಿ ಏನಾಗಿಬಿಡ್ತದಪ್ಪ ಅಂದ್ರೆ ಪರಮೇಶ್ವರಪ್ಪನ ನೇತಿ ಕೊಟ್ಟೋದು, ಮಹದೇವಪ್ಪನ ನೇತಿ ಕೊಟ್ಟೋದು, ಸತೀಶ್ ಅವ್ರನ್ನ ಅವ್ರ ಹಿಂದೆ ಬಿಟ್ಟು ಬಿಡುವಂಥದ್ದು, ಇವೆಲ್ಲ ಮಾಡ್ಕೊಂಡು ನಡೆದಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ಅವ್ರಿಗೂ ಏನವರು ಸತೀಶ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಂತ ಏನಿಲ್ಲ, ತಮ್ಮ ಉಳಿವಿಗಾಗಿ ಅದನ್ನು ಒಂದು ರಕ್ಷಣಾ ಕವಚ. ಡನ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆ ಚರ್ಚೆಯಲ್ಲಿ CM ಸಿದ್ದರಾಮಯ್ಯನವರು ಪ್ಲಸ್ DK ಶಿವಕುಮಾರ್ ಅವ್ರ ಮಧ್ಯದಲ್ಲಿ ಕಾಂಗ್ರೆಸ್ ಡುಮ್ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಸುತ್ತೆ. ಆದರೂ ಕೂಡ ಇನ್ನೂ ಏನಾದರೂ ನಾವು ಬಿಟ್ಟಿದ್ರೆ ಚರ್ಚೆಯಲ್ಲಿ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರು. ಕಮೆಂಟ್ ಹಾಕೋದನ್ನು ಮರಿಬೇಡಿ. ಅದೇ ರೀತಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಂಡ ಹಾಗೆ ಚರ್ಚೆಗೆ ಮುಕ್ತಾಯ ಹೇಳ್ತಾ ಇದ್ದೀನಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾ ಇರಿ S60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.